ಒಂದು ಹಳ್ಳಿಯಲ್ಲಿ ಚಿನ್ನು, ಬಿನ್ನು ಮತ್ತು ಒಂದು ಕತ್ತೆ ವಾಸಿಸುತ್ತಿದ್ದವು. ಒಂದು ದಿನ ಚಿನ್ನು ಮತ್ತು ಬಿನ್ನು ಮಾರುಕಟ್ಟೆಗೆ ಹೋಗುತ್ತಿದ್ದರು. ಅವರ ಜೊತೆಗೆ ಕತ್ತೆಯೂ ಇತ್ತು. ಮೊದಲು ಚಿನ್ನು ಕತ್ತೆಯ ಮೇಲೆ ಕುಳಿತನು. ದಾರಿಯಲ್ಲಿ ಒಬ್ಬ ಅಜ್ಜಿ ಹೇಳಿದಳು, ಅಯ್ಯೋ ಬಡ ಕತ್ತೆ, ಹುಡುಗನು ಅದರ ಮೇಲೆ ಕುಳಿತಿದ್ದಾನೆ. ಚಿನ್ನು ತಕ್ಷಣ ಇಳಿದನು. ನಂತರ ಬಿನ್ನು ಕತ್ತೆಯ ಮೇಲೆ ಕುಳಿತನು. ಸ್ವಲ್ಪ ದೂರ ಹೋದಾಗ ಒಬ್ಬ ತಾತ ಹೇಳಿದ, ಎಷ್ಟು ಸ್ವಾರ್ಥಿ ಹುಡುಗ, ಸ್ನೇಹಿತನನ್ನು ನಡೆಯಿಸುತ್ತಿದ್ದಾನೆ. ಬಿನ್ನುವು ಇಳಿದನು. ಇಬ್ಬರೂ ಕತ್ತೆಯ ಜೊತೆ ನಡೆದು ಹೋಗತೊಡಗಿದರು. ಆಗ ಕೆಲವರು ನಕ್ಕು, ಕತ್ತೆ ಇದ್ದು ಅದರ ಮೇಲೆ ಯಾರೂ ಕುಳಿತುಕೊಳ್ಳುವುದಿಲ್ಲವೇ ಎಂದರು. ಇಬ್ಬರೂ ಯೋಚಿಸಿ, ಈಗ ಇಬ್ಬರೂ ಕುಳಿತುಕೊಳ್ಳೋಣ ಎಂದರು. ಸ್ವಲ್ಪ ದೂರ ಹೋದಾಗ ಮತ್ತೊಬ್ಬನು ಹೇಳಿದ, ಅಯ್ಯೋ ಇಬ್ಬರೂ ಒಂದೇ ಕತ್ತೆಯ ಮೇಲೆ ಕುಳಿತಿದ್ದಾರೆ, ಎಷ್ಟು ಕ್ರೂರ. ಇದನ್ನು ಕೇಳಿದ ಚಿನ್ನು ಹೇಳಿದ, ಇನ್ನು ಜನರ ಮಾತು ಕೇಳಿದರೆ ಆಗುವುದಿಲ್ಲ. ಆಗ ಬಿನ್ನು ಹೇಳಿದ, ಹೌದು, ಕತ್ತೆಯೇ ನಮ್ಮನ್ನು ಹೊತ್ತುಕೊಂಡು ಹೋಗುತ್ತಿದೆ. ಈಗ ನಾವು ಕತ್ತೆಯನ್ನು ಹೊತ್ತುಕೊಂಡು ಹೋಗೋಣ. ಇಬ್ಬರೂ ಕತ್ತೆಯನ್ನು ಎತ್ತಲು ಪ್ರಯತ್ನಿಸಿದರು. ಕತ್ತೆ ಜೋರಾಗಿ ಇಹಾ ಎಂದು ಕೂಗಿ ಓಡಿಹೋಯಿತು. ಚಿನ್ನು ಉಸಿರಾಡುತ್ತಾ ಹೇಳಿದ, ಜನರ ಮಾತು ಕೇಳಿ ಕೇಳಿ ಕೊನೆಗೆ ಕತ್ತೆಯು ನಮ್ಮನ್ನು ಬಿಟ್ಟು ಹೋಯಿತು. ಬಿನ್ನು ನಗುತ್ತಾ ಹೇಳಿದ, ಹೌದು, ಕತ್ತೆ ಮಾತ್ರ ಬುದ್ಧಿವಂತವಾಗಿತ್ತು. ನೀತಿ, ಎಲ್ಲರನ್ನೂ ಸಂತೋಷಪಡಿಸಲು ಹೋಗಿದರೆ ಕೊನೆಗೆ ನಾವು ತಾನೇ ಕಷ್ಟಕ್ಕೆ ಸಿಲುಕುತ್ತೇವೆ.